ವೆಲ್ಕಮ್ ಟು ಡೆವಿಲ್ ಫ್ಯಾಮಿಲಿ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಸ್ಫೂರ್ತಿ ನರ್ಸಿಂಗ್ ಕಾಲೇಜ್ಗೆ ಆಟೋ ಎಕ್ಸ್ಪೋ ಇದೆ ಅಂತೆ. ಹೋಗ್ಬಿಟ್ಟು ಅಲ್ಲಿ ಇವತ್ತು ನೆಕ್ಸ್ಟ್ ಲೆವೆಲಾಗಿ ಶೋ ಮಾಡೋಣ. ನಾನು ಇಲ್ಲಿ ನೋಡಿ ನನ್ನ ಕಾರು ಬೆಳಿಗ್ಗೆ ವಾಷಿಂಗ್ ಎಲ್ಲ ಮುಗಿಸ್ಕೊಂಡು ತಂದು ನಿಲ್ಸಿದ್ದೀನಿ. ಇವಾಗ ನಾನು ನನ್ನ ಜೊತೆ ಉಲ್ಫ್ ಜೊತೆ ಪಾಂಡ ಜೊತೆ ಬ್ರೀಝಾ ಇಷ್ಟು ಜನ ಹೋಗೋಣ ಅಂದ್ಕೊಂಡಿದ್ದೀವಿ. ಬರೀ 4 ಕಾರ್ ಗೈಸ್. ನರ್ಸಿಂಗ್ ಕಾಲೇಜ್ ಅಲ್ವಾ, ಜಾಸ್ತಿ ಸೌಂಡ್ ಮಾಡೋಂಗಿಲ್ಲ. ಪಾರ್ಕಿಂಗಲ್ಲಿ ನಿಂತಿದೆ, ಇವಾಗ ಕರ್ಕೊಂಡು ಹೋಗ್ಬೇಕು. ಹೋಗೋಣ. ಹೋಗೋ ದಾರಿಯಲ್ಲಿ ನನ್ನ ತಮ್ಮ ಹೋಗ್ತಾವ ನೋಡಿ ನನ್ನ ಮುಂದೆ. ಇವ್ರ ಅಣ್ಣ ಅವ್ರ ತಮ್ಮ. ಹಾಂ ಅಲ್ಲಿ ನೋಡಿ, ಯಾವತ್ತು ನನ್ನ ತಮ್ಮಂದಿನ ನಾನು ಮುಂದೆ ಬಿಟ್ಕೊಂಡು ಹೋಗ್ತೀನಿ. ಅದಕ್ಕೆ ನೋಡಿ ನನ್ನ ತಮ್ಮ ಎಲ್ಲಿಂದ ಬಂದಿದ್ದಾನೆ ಗೊತ್ತಾ? ಒಂದು ನಿಮಿಷ ನೋಡಿ, ಗೋವಾಯಿಂದ ಬಂದಿದ್ದಾನೆ ನಾನು ನೋಡೋಕ್ಕೆ. ಪಾಪ ಗೈಸ್, ನನ್ನ ತಮ್ಮ ಎಷ್ಟು ದೂರ ಟ್ರಾವೆಲ್ ಮಾಡಿರ್ತಾನಲ್ವಾ, ಅದಕ್ಕೆ ಅವನಿಗೆ ನಾನು ಎಸ್ಕಾರ್ಟಾಗಿ ಹೋಗ್ತಿದ್ದೀನಿ. ಪಾಪ ಭಯ ಬೀಳ್ತಾನೆ, ಬೆಂಗಳೂರು ಅಂದರೆ ಅವನಿಗೆ ಗೊತ್ತಿಲ್ಲ ಅಂತೆ. ಹಂಗಾಗಿ ಗೈಸ್ ಇವತ್ತು ಹೇಳಿದ್ನಲ್ಲ ನಮ್ಮ ಜೊತೆ ಜಿಷ್ಣು, ಅವ್ರ ಬ್ರದರು ತೇಜಸ್ ಅಂತ. ನಾನು ಅವ್ನು ಬೇರೆ ಹೆಸರು ಇಕ್ಕಿದ್ದೀನಿ, ಬಟ್ ಫೋನಲ್ಲಿ ಹೇಳೋಕ್ಕಾಗಲ್ಲ. ನಾಚ್ಕೋತಾನೆ ನೋಡಿ ಗೈಸ್ ಅವನು. ಒಳ್ಳೆ ಹುಡುಗ ಗೈಸ್ ಪಾಪ. ಯಾರು ಅವ್ನಿಗೆ ಹೆಣ್ಣು ಹುಡುಕ್ತಾ ಇದೀವಿ, ಯಾರು ಮನಸ್ಸು ನಿರ್ಮಾಣ ಅಂತ ಯಾರು ಇಂಟ್ರೆಸ್ಟೆಡ್ ಇದ್ರೆ ಅವನ ಐಡಿಗೆ DM ಮಾಡಿ, ಅವ್ನಿಗೆ ಹೆಣ್ಣು ಹುಡುಕ್ತಾ ಇದೀವಿ ನಾವು. ಇದು ನಮ್ಮ ರೆಗ್ಯುಲರ್ ಫ್ಯೂಲ್ ಅಪ್ ಮಾಡ್ಸೋದಿಲ್ಲ. ಯಾರೋ ನೈಸ್ ರೋಡ್ ಹತ್ರ ಇರೋದು ಇದು. ಕರೀತಾರೆ ನೋಡಿ ಇಲ್ಲಿನ ಯಾರ ನೋಡಿ, ಫುಲ್ ಟ್ಯಾಂಕ್ ಹಾಕ್ಸೋಣ ಗೈಸ್. ಯಾರು ಸ್ಪಾನ್ಸರ್ ಮಾಡ್ತೀರಾ ನೋಡಿ ನನಗೆ ಫುಲ್ ಟ್ಯಾಂಕ್ ಸ್ಪಾನ್ಸರ್ ಮಾಡಿ, ಫುಲ್ ಟ್ಯಾಂಕ್ ಸ್ಪಾನ್ಸರ್ ಮಾಡಿ ಮಾಡಿಬಿಟ್ಟು ಒಂದು ರೈಡ್ ಅಲ್ಲ, ಒಂದು 100 ಇಲ್ಲ 150 ಕಿಲೋಮೀಟ್ರ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾಕಕ್ಕೆ ಹೇಳು, 2 ಹಾಕಕ್ಕೆ ಹೇಳು. ಫೈನಲಿ ಬಂದ್ವಿ ಗೈಸ್. ಇವಾಗ ಡೀಸೆಲ್ನ ಫ್ಯೂಲ್ ಅಪ್ ಮಾಡಿಸ್ಕೊಂಡು ನಮ್ಮ ಡೆಸ್ಟಿನೇಷನ್ಗೆ ಹೋಗೋಣ. ಎಲ್ಲ ಒಬ್ಬೊಬ್ಬರು ಇವತ್ತು ಈ ಆಟೋ ಶೋಗೂ ಎಲ್ಲ ಒಂದೊಂದು ದಿಕ್ಕಲ್ಲವ್ರೆ. ಎಷ್ಟು ಸರಿ ನಾವು ಎಷ್ಟು ಪ್ಲ್ಯಾನ್ ಮಾಡಿಕೊಂಡ್ರು ಬರೋದೇ ಇಲ್ಲ ಅಂತಾರೆ ಕರೆಕ್ಟ್ ಟೈಮಿಗೆ. ಆಯ್ತು ಗೈಸ್, ನನಗೆ ಡೀಸೆಲ್ ಸ್ಪಾನ್ಸರ್ ಅವನೇ ಅಲ್ವೇನಾ? ವಾಪಸ್ ಕೊಡಂಗಿಲ್ಲ ತಾನೇ? ಕೊಟ್ಟ ಗೈಸ್, ಇವನೇ ನನಗೆ ಡೀಸೆಲ್ ಸ್ಪಾನ್ಸರ್ ಮಾಡ್ತಿರೋದೇನೋ, ವಾಪಸ್ ಬೇಡವಂತೆ. ನನ್ನ ಮಖ ನೋಡ್ಕೊಳ್ಳಿ. ಫೈನಲಿ ಹೊರಡೋಣ ಗೈಸ್. ಡೀಸೆಲ್ಲು ಆಗ್ತಾ ಇತ್ತು, ನಮ್ಮ ಗಾಡಿನ ಎತ್ಕೊಂಡು ಕಾರಲ್ಲಿ ಹೋಗೋದೇ ಒಂದು ಮಜಾ. ಹಾಯ್, ಅದು ಸೇಮ್ ಫೋನ್. ಫೈನಲಿ ಫ್ಯೂಲ್ ಅಪ್ ಆಯಿತು ಗೈಸ್. ವೆದರ್ ನೋಡಿ, ಸದ್ಯಕ್ಕೆ ಮಳೆ ಬರಲಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಮಳೆ ಬಂದರೆ ಉಷ್ಟು. ಅಯ್ಯಯ್ಯೋ, ಅನ್ಕೊಂಡಂಗೆ ಮಳೆ ಬಂದ್ಬಿಡ್ತು ಗೈಸ್. ನೋಡಿ ಸ್ಟಾರ್ಟ್ ಆಗೋಯ್ತು ಮಳೆ. ಮಳೆ ಬರುತ್ತೆ ಅಂತ ಮಳೆನೇ ಸ್ಟಾರ್ಟ್ ಆಗೋಯ್ತು. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ವೆದರ್ ನೋಡಿ ಗೈಸ್ ಹೆಂಗಿದೆ. ಮಳೆಯಾಗಿದೆ, ಬಟ್ ಮಳೆ ಜಾಸ್ತಿ ಬಂತು ಅಂದರೆ ಆಟೋ ಎಕ್ಸ್ಪೋ ನಿಜ ಚೆನ್ನಾಗಾಗಲ್ಲ ಗೈಸ್. ನಮಗೂ ಇಂಟ್ರೆಸ್ಟ್ ಇರೋಲ್ಲ, ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ನೋಡೋಣ ಏನಾಗುತ್ತೆ ಅಂತ. ಇನ್ನೇನಾದ್ರು ಅಲ್ಲಿ ಕಾಲೇಜ್ ಕಡೆ ಏನಾದ್ರು ಮಳೆ ಬಂತು ಅಂದರೆ ಇನ್ನು ಮಸ್ತ್. ಅದೇನೋ ಆಗಿದೆ ಅಲ್ಲಿ ನೋಡಿ. ಫ್ಯಾಮಿಲಿ ಬಂದಾಗಲೇ ಹಿಂಗಾಗೋದು. ಅಯ್ಯೋ, ಇದು ಬ್ಯಾಡ್ ಡೇ. ಇವ್ರ ಅಪ್ಪಂದು ರೋಡ್ ಅನ್ನಂಗೆ ನಿಲ್ಲಿಸ್ಕೊಂಡು 140 ಮೇಲೆ ಹೋಗೋ ರೋಡ್ ಯಾವ್ದಾದ್ರು ಸಜೆಸ್ಟ್ ಮಾಡಿ ಗೈಸ್. ಹೋಗ್ಬಿಟ್ಟು ಒಂದು ತುಂಬ ಸ್ಪೀಡಲ್ಲಿ ರನ್ನಿಂಗ್ ಶಾಟ್ ಒಂದು ವೀಡಿಯೋ ಮಾಡಬೇಕು. ಯಾವ್ದಾದ್ರು ಇತ್ತು ಅಂದರೆ ನೀವು ಸಜೆಸ್ಟ್ ಮಾಡಿ. ಓ ಮೈ ಗಾಡ್, ಫುಲ್ ಫಾರ್ ಮೂಮೆಂಟ್. ಎಲೆಕ್ಟ್ರಾನ್ ಸಿಟಿ ಟೋಲಿಗೆ ರೀಚ್ ಆದ್ವಿ ಗೈಸ್. ಇನ್ನೂ ನನ್ನ ಜೊತೆ ಯಾರೂ ಬಂದಿಲ್ಲ. ಉಲ್ಫ್ ಆಲ್ಮೋಸ್ಟ್ ನಿಯರ್ ಕಾಲೇಜ್ ಹತ್ರನೇ ಹೋಗ್ಬಿಟ್ಟವನೆ.
ಇನ್ನು ಪಾಂಡ ಮತ್ತು ಓಜಿ ಹಿಂದೆ ನನ್ನ ಹಿಂದೆ ಇದ್ದಾರೆ. ಅವ್ರು ಇವಾಗ ಆಲ್ಮೋಸ್ಟ್ ಮೈಸೂರು ರೋಡ್ ಅಂತ ಏನೋ ಇದ್ದಾರಂತೆ. ಅವ್ರು ಅಲ್ಲಿಂದ ಬರಬೇಕು. ಇವರು ಇಬ್ಬರು ಬರ್ತಾ ಯಾಕೋ ಲೇಟ್ ಮಾಡ್ತಾವ್ರೆ ಗೈಸ್. ಇವತ್ತು ಕ್ಲಾಸ್ ತಗೋತೀನಿ ಅವ್ರಿಗೆ ಹೋಗ್ಬಿಟ್ಟು. BMTC ಅವನು ಎಲ್ಲಿಂದ ಎಲ್ಲಿಗೆ ಎಳಿತಾವ ಇಂಡಿಕೇಟರ್ ಅರ್ಧ ಆಕ್ಸಿಡೆಂಟ್ ಆಗೋದು. ಬರ್ತಾನೆ ಅವನೇ ಬೇಕು ಅಂತ ಎಳ್ಕೊಂಡು ಅವನಿಗೇನು ಗುದ್ದು ರೇಟ್ ಹೆಚ್ಚಾದರೆ ಕಂಪ್ಲೇಂಟ್ ಕೊಟ್ಕೊಳ್ಳಿ ಅಂತಾನೆ 2 ದಿನ ಸಸ್ಪೆಂಡ್ ಮಾಡ್ತಾರೆ, ಇಲ್ಲಾಂದರೆ 3 ದಿನ 1 ವಾರ ಸಸ್ಪೆಂಡ್ ಮಾಡ್ತಾರೆ ಅಷ್ಟೇ. ಹೋಗೋದು ನಮ್ಮದು ಗೈಸ್. ಎಲ್ಲ ಬರ್ತಾವ್ರೆ. ನಾವೊಂದು ಸ್ಟಾಪ್ ಹಾಕಿದ್ದೀವಿ ಟೀ ಅಂಗಡಿಗೆ. ಇದು ಯಾವುದೋ ಲೊಕೇಶನ್ ಇದೆ ಅಲ್ಲಿ ನೋಡಿ. ಫೈನಲಿ ಬಂದ ಗೈಸ್. ಇಷ್ಟೊತ್ತು ಮಾಡಿ ಅಣ್ಣ ಅಂತ ರೋಡ್ ತುಂಬ ಸೌಂಡ್ ಮಾಡ್ಕೊಂಡು ಬರ್ತಾನೆ ನೋಡಿ. ಫೇಸ್ ರಿವೀಲ್ ಆಗಬಾರ್ದಲ್ಲ. ಇರ್ಲಾರ್ದೇ ಇಲ್ವೇ ಬಿಟ್ಕೊಳ್ಳೋದು ಅಂದರೆ ಇವನೇ ಹಿಂದಕ್ಕೆ ಹಾಕ್ಬಿಡೋಣ. ರೋಡಲ್ಲಿ ಬೇಡ ಇವ್ರು ಸವಾಸಗಳು ಈ ಕಡೆ, ಅದು ಈ ಏರಿಯಾದಲ್ಲಂತೂ ಬೇಡ ಅಂತ ಹೇಳ್ಬಿಟ್ಟು ಮಗು ಹಾಲು ಕೊಟ್ಟಿದ್ದೀನಿ ನೋಡಿ ಗೈಸ್. ಇವನೇ ಅವರಪ್ಪ ಮಗ. ನನ್ನ ಮಗ ಫೈನಲಿ ಪಾಂಡ ಬಂದಪ್ಪ ನೋಡಿ. ಏನೇನೋ ಮಾಡಿಕೊಂಡು ಸಾಹಸ ಮಾಡ್ಕೊಂಡು ಬಂದಾನೆ. ಲೇಟಾಗಿ ಬಂದ್ಬಿಟ್ಟು ಲೇಟೆಸ್ಟಾಗಿ ಬರೋಣ ಅಂದರೆ ನೈಟ್ ಪ್ಯಾಂಟ್ ಇಕ್ಕೊಂಬತ್ತಾವ ನೋಡಿ ಗೈಸ್. ಚಾನ್ಸ್ ಇಲ್ಲ, ನೈಟ್ ಪ್ಯಾಂಟು ನೋಡಿ. ಫೈನಲಿ ಮೀಟಪ್ ಆದ್ವಿ. ಲೇಟಾಗಿ ಬಂದರೂ ಮೀಟಪ್ ಆದ್ವಿ. ಇಲ್ಲಿ ನೋಡಿ ಎಲ್ಲ ಐಫೋನ್ಸ್, ಫುಲ್ಲು ರಿಚ್ ಕಿಡ್ಸ್. ಹಿಂದೆಲ್ಲಿ ಐಫೋನ್ ನೋಡಿ, ಐಫೋನ್. ಇವೊಂದು ಕಾಲು ತೋರಿಸ್ತೀನಿ, ಇವನು ಮಖ ತೋರಿಸ್ರೆ ಪಕ್ಕ ಸೂಸೈಡ್ ಮಾಡ್ಕೋತಾನೆ. ಇದು ನೋಡಿ, ಮಖ ತೋರಿಸ್ರೆ ಪಕ್ಕ ಸೂಸೈಡು. ಇವಾಗ ಇಲ್ಲಿ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ಜ್ಯೂಸ್ ಕುಡಿತಾರೆ, ನಾನು ಅರ್ಧ ಏನು ತಿಂತೀನಿ, ನಾನು ತಂದೂರಿ ತಿಂತೀನಿ. ಸ್ವಲ್ಪ ಜೋಶಲ್ಲಿ ಇವನಿಗೆ ಮಲ್ಲು ಹೋಟ್ಲಿಗೆ ಬಂದ್ಬಿಟ್ರೆ ಸಾಕು, ಎಲ್ಲ ಅಳ್ಳಾಡ್ತಿರ್ತದೆ ಇವನಿಗೆ. ಹಂಗೇನಿಲ್ಲ, ಫ್ರೆಶ್ ಆಗಿರುತ್ತಲ್ಲ. ತೇಜಸ್ ಬೂಸ್ಟ್ ತಗೊಂಡವನೆ ಕುಡಿಯೋಕ್ಕೆ. ಇವನಿಗೆ ಬೂಸ್ಟ್ ಕಳ್ಳ. ಇವಾಗ ಬಂದು 8 ಕ್ಯಾನ್ ಚೈನ್ ಮಾಡಕ್ಕೆ ನಿಂತವನೆ. ಮಾಡಾಯ್ತು ಸರ್, ಮಾಡೇ ಆಗೋಯ್ತು. ತೆಗ್ದುಬಿಟ್ಟವ್ರೆ. ದೊಡ್ಡಮ್ಮನ ಹಾಕೋ ನೋಡಿ ಗೈಸ್. ದೊಡ್ಡಮ್ಮನ ಹಾಕಿ ಚಿಕ್ಕಮ್ಮನ ಒಳಗಡೆ ಇಡ್ತಾವ್ರೆ. ಅವರು ಅಲ್ಲಿ ಗಾಡಿಗೆ ಉಲ್ಪು ಇದಾಕ್ಸ್ತವ್ರೆ ನಂಬರ್ ಪ್ಲೇಟು. ಸಚಿನ್ ಬ್ರೋ ಹೊಡೆದಾಕಿತ್ತು ಲಾಸ್ಟ್ ಟೈಮ್. ಹಾಂ, ಇದು ಲಾಸ್ಟ್ ಟೈಮ್ ನಾನು ಕುತ್ಕೊಂಡೇ ಹೊಡೆದಾಕಿದ್ದು. ಜಾಸ್ತಿ ವೆಯ್ಟ್ ಇದ್ದೀನಲ್ಲ, ಕುತ್ಕೊಂಡೇ ಹೊಡೆದಾಕ್ತೆ. ಇದು ಪಾಂಡದ ಹಿಂದೆ ಸೈಜ್ ಅಂತೆ, ಪಾಂಡದು ಮುಂದೆ ಸೈಜ್ ಅಂತ ನೋಡಿ. ಚೆನ್ನಾಗಿದೆ ತಾನೆ, ಚೆನ್ನಾಗೈತೆ. ಈ ಥರ ನಂಬರ್ ಪ್ಲೇಟ್ ಬೇಕಂದ್ರೆ ಪಾಂಡನ DM ಮಾಡಿ ಗೈಸ್. ಜಾಸ್ತಿ ಕಮಿಷನ್ ಇಟ್ಕೋತಾನೆ, ಬಟ್ ಚೆನ್ನಾಗಿ ಮಾಡ್ಕೊಡ್ತಾನೆ. ಇಲ್ಲಿಂದ ಇದು ಹುಡುಗರ್ದು, ಕಾಲೇಜ್ ಹುಡುಗರು ಆಲೇ ನಮ್ಮನ್ನ ಎಲ್ಲಿ ನಿಂತಿದ್ದೀವಿ ಕಂಡು ಹಿಡ್ಕೊಂಡೆ ಓಡ್ ಬಂದ್ಬಿಟ್ಟವ್ರು ನೋಡಿ. ಇವ್ರು ಏನೇನೋ ಮಾಡಿಸಿರ್ತಾರೆ. ಸುಮ್ಮನೆ ಬ್ರೋ ಒಂದು ಗಾಡಿ ಸಿಗಲಿಲ್ಲ, ಸುಮ್ಮನೆ ಹಾಂ, ಇವ್ರದ್ದು ಏನು ಸಿಕ್ಕರು ಮಾಡಿಫೈ ಅಲ್ಲ. ಸ್ಪ್ಲೆಂಡರ್ ಸಿಕ್ಕಿದ್ರೆ RX ಜೊತೆ ನಾನು ನೋಡಿ ಇನ್ಬಿಲ್ಟ್ ಸುಮ್ಮನೆ ಹೊಡಿತಾರೆ ಲಾರಿಗೆ ಹೊಡೆದಂಗೆ. ಬೆಂಗಳೂರು ಪೂರ್ತಿ ಇದರಲ್ಲೇ ಓಡಾಡ್ತೀನಿ, ನಂಬರ್ ಪ್ಲೇಟೇ ಹಾಕ್ಸಲ್ಲ ಗೈಸ್. ಹಾಕೋದು ಇಲ್ಲ ನಾನು. ಯಾಕೆ ಹಾಕ್ಬೇಕು? ನೇಕೆ ಡಾಕ್ ಆಯಿತು. ಕಚ್ಬಿಡುತ್ತೆ. ಹೋಗೋಣ ಗೈಸ್, ಹೋಗೋಣ. ಚಲೋ ಅಯ್ಯೋ ಏನ್ ಶೆಕೆ ಬ್ರೋ ಆಚೆ. ಇಲ್ಲೋಡಿ ಗೈಸ್, ರೆಡ್ ಫುಲ್ ಬ್ಲಡ್. ಇವ್ರು ನೋಡಿ ಎಲ್ಬೋರ್ಡ್. ಇವ್ರಿಗೆಲ್ಲ ಗಾಡಿ ಫಸ್ಟ್ ಆಫ್ ಆಲ್ 2 ವೀಲರೇ ಓಡಿಸಿಲ್ಲ. ಇನ್ನ 2 ವೀಲರ್ ಕಾರ್ ಬಂದ್ಬಿಡ್ತಾರೆ. 2 ವೀಲರ್ ಕಲ್ತವ್ರು ಬುದ್ಧಿತಾರೆ. ನಮಗೆ ಗೊತ್ತದು. ಹೋಗಿ ಫೈನಲಿ ಕಾಲೇಜ್ ರೀಚ್ ಆದ್ವಿ. ಅಲ್ಲೋಡಿ ಕಾಯ್ತಾ ಇದಾರೆ ಗೈಸ್ ಪಾಪ ಎಲ್ಲ. ಎಂಟ್ರಿ ಅಂತೂ ಕೊಟ್ವಿ. ಕನ್ನಡ. ಹಾಂ, ಕನ್ನಡ. ಇಲ್ಲಿಂದ ಸ್ಟಾಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಓಕೆ, ಅಲ್ಲಿ ಸ್ಟಾಪ್ ಮಾಡು. ಆಮೇಲೆ ಲೇಡೀಸು ರ್ಯಾಂಪ್ ವಾಕ್ ಇದೆ. ಓಕೆ, ಸಿಂಗಲ್ ಕಾರ್ ರ್ಯಾಂಪ್ ವಾಕ್ ಇದೆ. ಅಲ್ಲಿ ಸ್ಟಾಪ್ ಮಾಡಿದ್ರೆ 2 ಠುಡುಂ ಪಡಾದ್ರೆ ಲೇಡ್ಸ್ ಬಂದ್ರೆ ವಾಕ್ ಮಾಡಿ. ಮಲಯಾಳ ஓகே எவ்வளவு பை 3 3 மூணு தானா. அப்போ இங்க இருந்து ஸ்டார்ட் பண்ணனும். எல்லாரும் crowd இப்ப வரும், இங்க ஸ்டாப் பண்ணுங்க. ஃபர்ஸ்ட் வந்து ரெண்டுல சைடுல அங்க மாதிரி അങ്ങനെ ಗೈಸ್. ಇವ್ರ ಲ್ಯಾಂಗ್ವೇಜ್ ಕೇಳಿ ಟೆನ್ಷನ್ ಆಗಿ ಫಂಕ್ಷನ್ ಮಾಡ್ಕೊಂಡ್ಬಿಟ್ಟೆ. ಬಿಟ್ರು ಒಳಗಡೆ ಕ್ರೌಡ್ ಚೆನ್ನಾಗಿರೋ ಥರ ಇದೆ. ಓಜಿನೇ ಮಿಸ್ ಆಗಿದ್ದು ಗೈಸ್. ಬರ್ತೀನಿ ಅನ್ಕೊಂಡು ಬಂದಿಲ್ಲ, ಏನೋ ಪ್ರಾಬ್ಲಮ್ ಆಯ್ತಂತೆ.
ಮಾತಾಡ್ಕೊಳೋದು. ಮತ್ತೆ ನೆಕ್ಸ್ಟ್ ಫೋನ್ ಮಾಡಿ ಮಾತಾಡ್ತಾರೆ. ಬ್ರೋ ಇವಾಗ ಫ್ಲಾಗರ್ಸ್ ಅಲ್ಲಿ ನೋಡಿ ಒಳಗೆ ಕೂತ್ಕೋತಾರೆ ನೋಡಿ. ಬೆಟಾಲಿಯನ್ನೇ ಬರ್ತಾಯಿತ್ತು ಗೈಸ್. ಇವ್ರು ಬಂದರೆ ಭಯ ಆಗುತ್ತೆ ನನಗೆ. ಇಲ್ಲಿ ನೋಡಿ ഒരു 5 minutes ക്രൗഡ് ഫുൾ ആയതിനു ശേഷം നമുക്ക് ഇതാക്കാൻ നല്ലത്. ബ്രോ where should we park bro? ഇവിടെ ഓക്കെ അല്ലേ? എവിടെയാണെങ്കിൽ ആ വണ്ടിക്ക് ഒന്ന് ഈ സൈഡ് കുറച്ച് വരാൻ പറ്റുമോ? പറഞ്ഞു അവർക്ക് ಇಲ್ಲ 1 ಮಿನಿಟ್ ಮುಂದಕ್ಕೆ ಹಾಕು ಬ್ರೋ ಸ್ವಲ್ಪ. കുറച്ചുകൂടെ മരിയലി അറിയോ? ಓ അറിയാം. ಗೈಸ್ ಇವ್ರು ನಕ್ಕಿದ್ರೆ ಮಾತ್ರ ಎಲ್ಲ ಓಡೋಗ್ಬಿಡ್ತಾರೆ ಗೈಸ್. ಅಲ್ಲಿ ಆ ತರ ಹೇಳ್ತಾ ಇದ್ಯಪ್ಪ. ರಾವಣ ವಂಶ ಒಂದು ಕೇಳಿಸ್ಕೊಳಕ್ಕೆ ಆಗಲ್ಲ. ಗೈಸ್ ಫೈನಲಿ ಎಂಟ್ರಿ ಆಯ್ತು. ಬಿಟ್ರು. ಪಾಂಡ ಆಲ್ರೆಡಿ ಸೌಂಡ್ ಮಾಡ್ತಾನೆ ಗೈಸ್ ಹಿಂದೆ. ಎಲ್ಲ ರೆಡಿ ಮಾಡ್ತಿದ್ದಾರೆ. ಜಾಯಿನ್ ಆಗೋದು ಗೈಸ್ ಫೈನಲಿ ಎಂಟ್ರಿ ಆಗ್ತಿದೆ ಗೈಸ್. ಮುಂದೆ ಉಲ್ಫ್ ಡಮ 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 ಡಮ. ಪಾಪ ಮಿಸ್ಸು ಕಿವಿ ಮುಚ್ಕೊಂಡ್ಬಿಟ್ಟವ್ರೆ. ಯಾಕಣ ಅನ್ಕೊಂಡು ಗೈಸ್ ನೋಡ್ದ ಸ್ಟಾರ್ಟ್ ಮಾಡ್ದ ಪಾಂಡ. ಅಯ್ಯೋ ಗೈಸ್ ಈ ಕಾಲೇಜ್ ಸಕ್ಕತ್ ಇಷ್ಟ ಆಗೋಯ್ತು ನನಗೆ. ಇಲ್ಲಿ ನೋಡಿ ಇವ್ರನ್ನ ನೆಕ್ಸ್ಟ್ ಲೆವೆಲ್ ಅನ್ಕೊಡಿ ಎಲ್ಲ ರಿಯಾಕ್ಷನ್ಗಳು. ಪಾಪ ಎಲ್ಲ ಹುಡುಗರು ತುಂಬಾ ಖುಷಿ. ನೋಡಿ ಗೈಸ್ ಒಳ್ಳೆ ಹುಡುಗರು ಪಾಪ. ಬನ್ನಿ ಗೈಸ್ ನಿಮ್ಗೆಲ್ಲ ಗ್ರೌಂಡ್ ಅಲ್ಲಿ ನಾನು ತೃಪ್ತಿ ಮಾಡಿಸ್ತೀನಿ. ನೀವು ಕಿರ್ಚೋದಕ್ಕೆ ಒಂದು ವರ್ತ್ ಕೊಡಿಸ್ತೀನಿ ನಾನು ಗ್ರೌಂಡ್ ಅಲ್ಲಿ. ಪಕ್ಕ ಗ್ರೌಂಡ್ ಎಲ್ಲ ಇತ್ತು ಅಂದ್ರೆ ಒಳ್ಳೆ ಇವ್ರಿಗೆ ಒಳ್ಳೆ ಎಂಟರ್ಟೈನ್ ಮಾಡೋಣ. ಒಳ್ಳೆ ಸ್ಟೆಂಟ್ ಮಾಡ್ಬೋದು. ಇಲ್ಲೋಡಿ ಇವರು ಪಾಪ ಹಾಯ್ ಮಾಡ್ತಾವ್ರ ಎಲ್ಲಾರ್ಗು. ಎಲ್ಲಾರ್ಗು ಹಿಂಸೆನೆ ಕೊಡೋದು ಉಲ್ಫ್. ಈಗ ನೋಡಿ ಗೈಸ್ ಇವ್ರ ರಿಯಾಕ್ಷನ್. ಉಲ್ಫ್ ಉಲ್ಟಾ ಹೋಗ್ಬಿಟ್ಟು ಇದ್ ಮಾಡ್ತಾನೆ ಈಗ. ಅಯ್ಯೋ ಎದೆ ಹಿಡ್ಕೋತಾರೆಲ್ಲ. ಅಯ್ಯೋ ಪಾಪ ಗೈಸ್. ಇಲ್ಲಿ ನೋಡಿ ಇಲ್ಲಿ ഗ്രൗണ്ടിൽ പാർക്കിംഗ്. ആ സാധനം ഭയങ്കര ಇವ್ರು ಏನ್ ಹೇಳೋದು ನಂಗೆ ಗೊತ್ತಿಲ್ಲ ಗೈಸ್. ಜಿಷ್ಣನೆ ಪರ್ಯ 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 ಅಂತ ಅಷ್ಟೇ. ಅಲ್ಲೋಡಿ ಹಾವಿಂದ ಬೆಂಕಿ ಬರ್ತಿದೆ. ನಾವು ಹೋಗ್ಬೇಕಾದ್ರೆ ಇಲಿ ತಿನ್ಕೊಂಡು ಹೋಗ್ಬಿಟ್ಟಿದೆ. ಎಲ್ಲ ಕನ್ನಡದವ್ರು ಇದ್ದಾರೆ. ಕನ್ನಡದವ್ರು ಇದ್ದಾರಲ್ಲ ಎಲ್ಲ ಕನ್ನಡದವ್ರು. ಪಾಪ ಎಲ್ಲ ಒಳ್ಳೆ ಹುಡುಗರು. ಇವ್ರು ನೋಡಿ ಪಾಪ ಎಲ್ಲ ಸ್ವಲ್ಪ ಲೈಕ್ ಹೆಂಗೆ ಇದು ತುಂಬಾ ಔಟ್ಸ್ಕರ್ಟ್ಸ್ ಗೈಸ್. ಬೆಂಗಳೂರಿಂದ ತುಂಬಾ ಔಟ್ಸ್ಕರ್ಟ್ಸ್ ಇದೆ. ಹಂಗಾಗಿ ಇಲ್ಲಿ ನೋಡಿ ತುಂಬಾ ಔಟ್ಸ್ಕರ್ಟ್ಸ್ ಇದೆಯಲ್ಲ, ಹಂಗಾಗಿ ಒಳಗಡೆ ಇರ್ತಾರೆ. ಬಟ್ ಇದೇ ಫಸ್ಟ್ ಟೈಮ್ ಅಂತೆ ಕಾಲೇಜ್ಗೆ. ಹಂಗಾಗಿ ಪಾಪ ಇವರೆಲ್ಲ ಇದು ಮಾಡ್ತಿರೋದು. ಎಷ್ಟು ಜೋಶಲ್ಲಿರೋದು. ಎಲ್ಲರೂ ಜೋಶಲ್ಲವ್ರೆ. ಎಲ್ಲ ಜೋಶಲ್ಲವ್ರೆ ಒಬ್ರಿಗಿಂತ ಒಬ್ರು. ಅದರಲ್ಲೂ ಪಾಪ ಹೆಣ್ಮಕ್ಳೇ ಜಾಸ್ತಿ ಜೋಶಲ್ಲಿರೋದು. ಗಂಡು ಮಕ್ಳು ನೋಡಿ ಸುಮ್ಮನೆ ನಿಂತ್ಕೊಬಿಟ್ಟವ್ರು ಹಿಂಗೆ. ಇವನು ಉಲ್ಫ್ ಅಂತೂ ಗೈಸ್. ಗೈಸ್ ಇನ್ನ ಗ್ರೌಂಡ್ಗೆ ಹೋಗಿಲ್ಲ ಗೈಸ್. ಆಲ್ರೆಡಿ ಇಲ್ಲೆಲ್ಲ ರಿಯಾಕ್ಷನ್ ಮೇಲೆ ರಿಯಾಕ್ಷನ್. ಫುಲ್ ಹೈಪರ್ ಆಕ್ಟಿವ್. ಜೋಶ್ ಮೇಲೆ ಜೋಶ್ ಕೊಡ್ತಾವ್ರೆ ಎಲ್ಲ ಇಲ್ಲಿ. ಫುಲ್ ಹೈಪರ್ ಆಕ್ಟಿವ್ ಅನ್ಕೊಳ್ಳಿ ಇಲ್ಲೆಲ್ಲ ಇರೋರು. ನೆಕ್ಸ್ಟ್ ಲೆವೆಲ್. ಸುಮ್ಮನೆ ಇವಾಗ ನೋಡಿ ಮುಂದಕ್ಕೆ ಹೋಗ್ತೀನಿ. ಇಂಥ ಟೈಮಲ್ಲಿ ಹೆಂಗ್ ಮಾಡ್ಬೇಕಾ ನೀವು? ಇಲ್ಲಿ ನೋಡಿ ಗೈಸ್ ಇವ್ರ ನರ. ಸ್ಪೈಡರ್ ಮ್ಯಾನ್ ಗೈಸ್ ಇವನು. ಏನು ಅಷ್ಟೇ ಸ್ಪೈಡರ್ ಮ್ಯಾನ್. ಹಾ ಸ್ಪೈಡರ್ ಮ್ಯಾನ್. ಇವರೆಲ್ಲ ಸ್ಪೈಡರ್ ಮ್ಯಾನ್ ಅಂಶದವ್ರು ಗೈಸ್. ಬ್ಯಾಟ್ ಮ್ಯಾನ್ ಇಲ್ಲ, ಸೂಪರ್ ಮ್ಯಾನ್ ಇಲ್ಲ, ಸ್ಪೈಡರ್ ಮ್ಯಾನ್ಗಳು ತುಂಬಾ ಜನ ಇದ್ದಾರೆ.
ಕೊನೆ ಗ್ರೌಂಡಿಗೆ ಬಿಡ್ತಾವ್ರೆ. ഇവൻ മറ്റേ ബത്താൻ നോടി ഗൈസ്. പറയോ അവിടെ പോയിട്ട് വർക്ക് ചെയ്യാം 3 വണ്ടി 2 മിനിറ്റ് റെസ്റ്റ് എടുത്തോളി. അത് കഴിഞ്ഞിട്ട് സെറ്റ് അല്ലേ? വീഡിയോ ഇറങ്ങാം. ഡ്രിഫ്റ്റ് ഓടി പോലെ കേളു. ഡ്രിഫ്റ്റ് ചെയ്യാം. ഒന്ന് റെസ്റ്റ് എടുത്തോളി. വണ്ടിക്ക് റെസ്റ്റ് എടുക്കാം. ಗೈಸ್ ಫೈನಲಿ ಗ್ರೌಂಡಿಗೆ ಎಂಟ್ರಿ. ಎಲ್ಲರೂ ಊಸ್ಟ್ ಇಸ್ ದ ಬ್ಲಾಸ್ಟ್ ಆಫ್ ಸೀಕ್ರೆಟ್ ಆಫ್ ಡಸ್ಟ್ ಎನರ್ಜಿ ಅನ್ಬೇಕು ನೋಡಿ. ಡೈಲಾಗ್ ಹೊಡ್ಬಿಟ್ಟೆ ಗೈಸ್. ತುಂಬಾ ಮೋಸ ಮಾಡ್ಬಿಟ್ಟ. ರೆಸ್ಟ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಒಂದ್ ರೌಂಡ್ ಡ್ರಿಫ್ಟ್ ಹೋಗ್ಬಿಟ್ಟ. ಇಲ್ಲಿ ನೋಡಿ ನನ್ನೇ ಅಡ್ಡ ಹಾಕೋಗ್ಬಿಟ್ಟವ್ರ ಜನ. ಮುಂದೆ ಆಗು ಇಲ್ಲಿ ನೋಡಿ ಕ್ರೌಡ್ ಕ್ಲಿಯರ್ ಆಗಿ ಲೆಫ್ಟ್ ಅಡಿಯೋ. ಕ್ರೌಡ್ ಕ್ಲಿಯರ್ ಆಗಿ ಡ್ರಿಫ್ಟ್ ಹೊಡಿಬೇಕಂತೆ ಗೈಸ್. ಓ ಡ್ರಿಫ್ಟ್ ಹೊಡಿಯಕ್ಕೆ ಇಲ್ಲಿ ಪೋಲ್ ಎಲ್ಲ ಇದೆ ಗೈಸ್. ಇಲ್ಲಿ ಮಧ್ಯದಲ್ಲಿ ಇಲ್ಲಿ ನೋಡಿ ಉಲ್ಪಿಗೆ ಬೈಕ್ ಬಂದಿರುತ್ತೆ ಗೈಸ್. ಅಲ್ಲಿ ನೋಡಿ ಉಲ್ಪಿಗೆ ಬೈಕ್ ಬಂದಿರುತ್ತೆ ಗೈಸ್. ಉಲ್ಫ್ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಾಯ್ತಿಲ್ಲ ಗೈಸ್. ಇಲ್ಲ ಅಲ್ಲಿ ಗಂಟ ಬಂದಿಲ್ಲ. ಇದನ್ನ ನೋಡ್ಕೊಂಡು ಇಲ್ದಿರೋದು ನೋಡಿ ಕರೆಕ್ಟಾಗಿ ನೋಡಿ ಗೈಸ್ ಗ್ಯಾಪ್ ಇಲ್ಲ ಇಲ್ಲಿ. ನೋಡಿ ಬಾಂಡ ನೋಡಿ ರೊಚ್ಕೆದ್ ಬಿಟ್ಟವನೆ. ಇಲ್ಲಿ ನೋಡಿ ಜಾಗ ಇಲ್ಲ. ಇಲ್ಲಿ ನೋಡಿ ಗೈಸ್ ನೋಡಿ ಒಂದು ಗ್ಯಾಪ್ ನೋಡಿ. ಕ್ರೌಡ್ ಇಲ್ಲೆಲ್ಲ ಓಕೆ, ಇದು ಯಾಕೆ ಅಲ್ಲೋಡಿ. ಇಲ್ಲೋಡಿ ಗೈಸ್, ಇಲ್ಲೋಡಿ ಮೇಲ್ಗಡೆ ಎಲ್ಲ ಕ್ರೌಡ್ ಮಾಡ್ತಿದ್ದಾರೆ ನೋಡಿ. ಎಲ್ಲ ಬಂದು ರೆಸ್ಟ್ ಮಾಡ್ತಿದೆ ಗಾಡಿಗಳು. ಫುಲ್ ಸರೌಂಡೆಡ್ ಇವ್ರು ಮಾತ್ರ. ಇಲ್ಲೋಡಿ ನೋಡಿ ಕಾರ್ ಹಿಂದೆ ಹಾಕೊಂಡು ಡ್ಯಾನ್ಸ್ ಆಡ್ತಾರಂತೆ. ಅವನ್ನ ಉಲ್ಟಾ ಹಾಕಿಸ್ತಾವ್ರು ನೋಡಿ. ಮಾಡ್ಬೇಕಲ್ಲ ಯೂಟ್ಯೂಬರ್ ಕಾಪಿರೈಟ್ಸ್. ನೋಡಿ ಫುಲ್ ನೋಡಿ ಗೈಸ್, ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಬಿಟ್ಟವನೆ. ಇವಂದೇ ಕಾಲೇಜ್ ಅನ್ನೋ ಥರ ಫ್ರೆಂಡ್ ಮಾಡ್ಕೊಬಿಟ್ಟವನ ನೋಡಿ. ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಫುಲ್ ಜಿಷ್ಣೆಯಿಂದನೇ ಜನ ತೆಗೆದ್ಕೊಬಿಟ್ಟವ್ ನೋಡಿ. ಡ್ಯಾನ್ಸ್ ಎಲ್ಲ ಆಡ್ತಾವ್ರು ಇಲ್ಲಿ. ಇಲ್ಲಿ ನೋಡಿ ಜಿಷ್ಣು ನನ್ನ ಹುಡುಕ್ತವನೆ ಗೈಸ್. ಮೂಗೆಲ್ಲ ಒರ್ಸ್ಕೊತ ನೋಡ್ಬಿಟ್ಟ ಗೈಸ್, ನೋಡ್ಬಿಟ್ಟ. ಇವ್ರು ನೋಡಿ ಒಳಗಡೆ ಬಂದು ಫುಲ್ ಡಿಹೈಡ್ರೇಟ್ ಆಗೋಗಿದೆ ಅಂತ ಹೇಳ್ಬಿಟ್ಟು ನೀರು ಕುಡಿತವ್ರು. ಏನಾಯ್ತು? ಕೈ ನೋವುತ್ತಾ? ಅಯ್ಯೋ ಬೇಬಿ, ನಾನು ನೀರು ಕುಡಿತೀನಿ ಗೈಸ್. Just next. Bro, drifting extra 10,000. ಓಕೆ ಡೀಲ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೋಡಿದ್ರಾ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನೋಡಿ ಹೋಗ್ತಿರೋದಕ್ಕೆ ರಿಯಾಕ್ಷನ್ ಗೈಸ್. ನಾನು ಇನ್ನ ಹೊಡೆಯಲ್ಲ ಅಂತ ಹೇಳಿದ್ದೀನಿ ಗೈಸ್. ಇವಾಗ ನೋಡಿ ಕುಸ್ಕಾ ಕಬಾಬ್ ಎಲ್ಲ ಹೋಗೋಣ ಗೈಸ್. ಒಲಮ್ಮ ಒಡ್ಲಮ್ಮ. ಸಚಿನ್ ಅದ ಕೂಗ್ತಾವ್ರೆ ಗೈಸ್. ನನ್ನ ವ್ಯವಸ್ಥೆ ನೋಡಿ ಡ್ರಿಫ್ಟ್ ಅಲ್ಲ ಬೆಂದು ಬಾಳೆನಾಗ ಹೋಗ್ಬಿಟ್ಟಿದೀವಿ. ಇವಾಗ ಅಲ್ಲಿ ಹೋಗೋರು ಗೈಸ್ ಅವರು.
ಬ್ಯಾಂಗರ್ ಹೊಡೆದು ಇನ್ನೇನು ಪಾಸ್ ಆಗೋಣ ಅಷ್ಟೇ, ಮುಗೀತು. ಆಟೋ ಶೋ ಎಲ್ಲ ಮಸ್ತಾಗಿ ಫುಲ್ ನೆಕ್ಸ್ಟ್ ಲೆವೆಲ್ ಅನ್ಕೊಂಡ್ರೆ. ಬ್ರೋ ಹಿಂಗ್ ಸುಮ್ಮನೆ ನಿಧಾನಕ್ಕೆ ಹೋಗಂಗ್ ಬಾ ಸಾಕು. ಇವ್ನು ಉಲ್ಫು ಅವಾಗಿಂದ ಡೊನೇಟ್ ಆಗ್ತಾ ಇರೋದು. ಓ ಇಲ್ಲಿ ನೋಡಿ ಗೈಸ್, ಇದ್ರ ಮೇಲೆ ಹೆಂಗೆ ಡ್ರಾಪ್ ಆಗ್ತಿದೆ ಮಣ್ಣು. ಹಿಂಗ್ ಸುಮ್ಮನೆ ನಮ್ಮ ಜಿಷ್ಣುಪುರ ಫುಲ್ಲು ವಾ ವಾ. ಓಯ್ ಏಯ್ ಇವಣ ಕೊಟ್ರಿ. ಎಲ್ಲ ಫೋಟೋ ಶೂಟ್ ಮಾಡ್ಕೋತಾವ್ರೆ. ಆಟೋ ಶೋ ಎಲ್ಲ ಮುಗೀತು, ಎಲ್ಲರದು ಫೋಟೋ ಶೂಟ್ ಮುಗೀತು, ಚಿತ್ರಾನ್ನ ಬೂಂದಿ ಮಸಾಲ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗ್ತಿದೀವಿ, ಪಾಸ್ ಆಗ್ತಿದೀವಿ. ಇನ್ನೇನಿದ್ರು ಆಚೆ ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮನೆ ಕಡೆ ಹೋಗೋಣ. ಇನ್ನೆಲ್ಲ ಎಕ್ಸಿಟ್. ಯಪ್ಪ ಎಲ್ಲರೂ ಬೈ ಮಾಡ್ತಾರೆ. ಕಿವಿ ಮುಚ್ಕೊಂಬಿಟ್ಟು ಎಕ್ಸಿಟ್ ಆದ್ರೂ ಬಿಡ್ತಿಲ್ಲ ಗೈಸ್ ರೋಡಲ್ಲೆಲ್ಲ. ಆಚೆ guys. ನೋಡ್ತಾರೆ. ಇಲ್ಲಿ ನೋಡಿ ಬಸ್ಸಲ್ಲೆಲ್ಲ ಹೆಂಗ್ ನೋಡ್ತಾವ್ರೆ, ಕಳ್ಳರ ಥರ ನೋಡ್ತಾವ್ರೆ ಗೈಸ್. ಹೊರಟ್ವಿ ಇವಾಗ. ಬನ್ನಿ ಗೈಸ್ ಹೋಗೋಣ. ಹೋಗ್ಬಿಟ್ಟು ಇವಾಗ ಊಟ ಮಾಡೋಣ ಗೈಸ್. ಇದೆಲ್ಲರೂ ಫಸ್ಟ್ ಸ್ಟಾಪ್ ಆಗ್ಬೇಕು. ಎಲ್ಲ ಇಲ್ಲೇ ಹಾಕು, ಅವಾಗಲೇ ಪಾಸ್ ಮಾಡ್ತಾರ. ನೋಡಿ ಗೈಸ್ ಇವ್ನು ಮಾಡೋದೆಲ್ಲ ಇದೆ ಕೆಲಸ. ಹಂಸ್ ಬಂದ್ರೆ ಸಾಕು ಹಿಂಗೆ ಮಾಡ್ಬಿಡ್ತಾನೆ ನನಗೆ. ಗೈಸ್ ಹೊಟ್ಟೆ ಆಯ್ತು. ನಿಮ್ಗೆ ಯಾರಿಗೂ ಏನು ತಗೊಂಡ್ವಿ ಅನ್ನೋದು ತೋರ್ಸಕ್ಕಾಗಿಲ್ಲ. ನೋಡಿ ಇದು ತಂದೂರಿ, ಇದು ಅದು ಕೊಟ್ಟಿರೋ ಈರುಳ್ಳಿ, ಇದು ಗೀ ರೈಸು, ಇದು ಮಯನೀಸು, ಇದು ಡಾಲು, ಅದು ಫ್ರಾನ್ಸ್. ಬಾಯ್ ಮುಚ್ಚಿ ಗೈಸ್. ಬಾಯಲ್ಲಿ ಗೀ ರೈಸ್. ಇಷ್ಟು ತಗೊಂಡಿದೀವಿ. ಇವಾಗ ತಂದೂರಿ ಹೇಳಿದೀವಿ, ಅವನಿನ್ನ ಯಾವಾಗ ತರ್ತಾನೋ ಗೊತ್ತಿಲ್ಲ. ಇವಾಗ ಏನಿದೆ ತಂದೂರಿ ಅಲ್ಲ, ಗ್ರಿಲ್ಲು. ಇಷ್ಟ ಎಲ್ಲ ಮುಗಿಸ್ಕೊಂಡು ನೈಸ್ ರೋಡ್ ಕಡೆ ಹೊರಟಿದ್ದೀವಿ ಗೈಸ್. ಇವಾಗ ಅಲ್ಲೇನಾದ್ರು ಪ್ಲೇಸ್ ಏನಾದ್ರು ಚೆನ್ನಾಗಿತ್ತು ಅಂದರೆ ಹೋಗಿ ಒಂದು ಲೈಟಾಗಿ ಫೋಟೋ ಶೂಟ್ ಮಾಡಿಕೊಂಡು ನಾವು ಸ್ಟೋರಿಗಳ್ಗೆ ಹಾಕ್ಕೊಳ್ಳೋಕ್ಕೆ ಅಲ್ಲಿಂದ ಸೀದಾ ಮನೆ ಹೋಗ್ಬಿಟ್ಟು ಗಾಡಿ ವಾಶಿಗೆ ಬಿಡಬೇಕು. ಹಂಗೆ ಫಸ್ಟು ನಾವುಗಳು ವಾಶ್ ಆಗಬೇಕು ಗೈಸ್. ಫುಲ್ ಧೂಳು ಹಿಡಿದ್ಬಿಟ್ಟೈತೆ ಮೈ ಕೈ ಎಲ್ಲ. ಕೆಲಸ ಮಾಡ್ದೆ ನಾವು. ಯಾವುದೋ ಗಾರೆ ಕೆಲಸ ಮಾಡ್ದಿರೋ ಥರ ಇದ್ದೀವಿ ನಾವು. ಸಿಟಿಲಿ ಹೋಗೋದೇ ಒಂದು ಜಂಜಾಟ ಗೈಸ್. ಅದರಲ್ಲಿ ಈ 2 ಗಾಡಿಗಳು ಹೋಗೋದಂತೂ ಇನ್ನೂ ನೆಕ್ಸ್ಟ್ ಲೆವೆಲು. ಪೊಲೀಸವ್ರು ನೋಡಿದ್ರೆ ಬನ್ನಿ ತ್ರಿಮೂರ್ತಿಗಳು ಸಕ್ಕತ್ತಾಗಿದ್ದೀರಾ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಸೀರಿಯಸ್ ಆಗಿ. ಪೊಲೀಸ್ ರೋಡ್ವರೆಗೂ ಸೈಲೆಂಟಾಗಿ ಹೋಗ್ಬೇಕು ಗೈಸ್. ಅದಾದಮೇಲೆ ನಾವು ಆಟಗಳು ಆಡ್ಬೇಕು. ನೋಡಿ ನಿಮ್ಮ ಅಭಿಮಾನಿ ಮಾಡ್ಕೊಂಡು ಗೈಸ್ ವೆದರ್ಗೂ ಅದಕ್ಕೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಇವನು ಯಾರೋ ಎಡ್ಡ ನನ್ನ ಮಗ ಬೆನ್ಸೊಂದು ಸಾಯ್ತಾವನೆ ಗೈಸ್. ನಮಗೆ ಇವ್ನ್ಯಾವನ ಸೆಡೆ ನನ್ ಮಗ. ವುಲ್ಫ್ನ ಕ್ಯಾಚ್ ಮಾಡೋಣ. ಓಡ್ತಾರ ವುಲ್ಫ್ ರ್ಯಾಬಿಟ್ ಇದ್ದಂಗಿದೆ ಗೈಸ್, ಹಂಗಾಗಿ ಓಡ್ಬಿಡ್ತಾನೆ. ನೋಡಿ ಕೈಗೆ ಸಿಗಲ್ಲ ಅಣ್ಣ ಇವನು. ನೋಡಿ ಇಲ್ಲಿ ನೋಡಿ ಇವರು ಇನ್ನೂ ನೆಕ್ಸ್ಟ್ ಲೆವೆಲ್ ರ್ಯಾಬಿಟ್ ಇವರು ಗೈಸ್. ಇದೆ ನೋಡಿ ಸ್ಟಾಲಿನ್ ಟ್ರ್ಯಾಕ್. ತಗೋಬೇಕು ಗೈಸ್, ಇದನ್ನೊಂದಿನ ತಗೋಬೇಕು ಗೈಸ್. ಬ್ರೋ ಸೂನ್ ನೋಡಿ ವುಲ್ಫ್ ಸ್ಪಾಟೆಡ್, ಎನಿಮಿ ಸ್ಪಾಟೆಡ್. ಆದ್ರೂ ಇವತ್ತಿನ ಶೋ ಮಾತ್ರ ಕ್ರೇಜಿ ಅನ್ಕೊಳ್ಳಿ. ಹೆಂಗೂ ನೀಟ್ ಟ್ಯಾಂಕ್ ಹೋಗ್ತೈತೆ ಗೈಸ್. ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನೀರು ಬಿಡಿಸ್ಕೊಬಿಡೋಣ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಿಟ್ಟು ಬಿಡ್ಬೋದು. ನೋಡಿ ಇವರು ಗೈಸ್ ಇವನ್ ರಿಯಾಕ್ಷನ್ ನೋಡಿ. ಇವನ್ ರಿಯಾಕ್ಷನ್ ನೋಡಿ. ಅರ್ಧ ಇವಂದೇ ಇರಿ ಗೈಸ್. ಅವನ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಫ್ಯಾನ್ ನನಗೆ, ಫ್ಯಾನ್ ಬಾಯ್. ನೋಡಿ ಅವನು ತೀಟ್ನಿ ಕೆಲಸ ಮಾಡೋದ್ರಲ್ಲಿ ನಂಬರ್ 1 ಗೈಸ್. ಇವನು ಮುದ್ದು ಪಾಂಡ. ಇವನು ಮುದ್ದು ಪಾಂಡ. ಅಯ್ಯೋ
ನೀವೇನು ಹೇಳಿ ಗೈಸ್, ಪಾಂಡ ಒಂಥರ ನನಗಿಷ್ಟ. ನಮ್ಮ ಕಾರ್ಗಳ್ದು ಹಿಂಗೆ ಬ್ಯಾನರ್ ಹಾಕ್ಸ್ಬೇಕು ಗೈಸ್, ನೆಕ್ಸ್ಟ್ ಲೆವೆಲ್ ಆಗಿ. ನೆಕ್ಸ್ಟ್ ಆಟೋ ಶೋಗೆ ಯಾರು ಹಿಂಗೆ ಮಾಡಿ ನೋಡಿ, ಈ ಥರ ಎಲ್ಲ ಕಾರ್ಗಳ್ದು ಹಾಕ್ಸ್ಬಿಟ್ಟು ಈವೆಂಟ್ಗೆ ಹೋಸ್ಟ್ ಮಾಡಿ. ನೀವು ಈವೆಂಟ್ ಹೋಸ್ಟ್ ಮಾಡಿಬಿಟ್ಟು ನಮ್ಮನ್ನ ಕರೀರಿ, ಪಕ್ಕ ಬರ್ತೀವಿ. ಕೊನೆಗೂ ಫೋಟೋ ಶೂಟಿಗೆ ಒಳ್ಳೆ ಲೊಕೇಶನ್ ಸಿಕ್ತು. ಇವಾಗ ಇವನ್ ಕಾರು, ಪಾಂಡ ಕಾರು ಹಾಕಾಯ್ತು. ಇವಾಗ ನನ್ನ ಕಾರು ಅಲ್ಲಿ ಉಲ್ಫ್ತಿದೆ ನೋಡಿ, ಅಲ್ಲಿ ಗೈಸ್. ಇಲ್ಲಿ ಕ್ರಿಯೇಟಿವಿಟಿ ನೋಡಿ, ತಿರ್ಗೋ ಈ ಕಡೆ ಕ್ರಿಯೇಟಿವಿಟಿ ನೋಡಿ. ಹಾಕು ಹೆಂಗೆ ಹಾಕಿದ್ದೆ ಹಂಗಾಕು. ಇಲ್ಲಿ ನೋಡಿ ಗೈಸ್, ಇವನ್ ಕ್ರಿಯೇಟಿವಿಟಿ. ಕನ್ನಡ ಹುಡುಗರು ಯಾಕೆ ಅಷ್ಟು ಚೆನ್ನ, ಬರೀ ನೋಡಕ್ಕಲ್ಲ ಮನ್ಸ್ ಕೂಡ ಚಿನ್ನ. ನೆಕ್ಸ್ಟ್ ಲೆವೆಲ್ ಇವನು. ನೆಕ್ಸ್ಟ್ ಅಪ್ಕಮಿಂಗ್ ರ್ಯಾಪರ್ ಇವನೇ. ಏನ್ ಬೇಕು ಬ್ರೋ ನಿಮ್ಗೆಲ್ಲ ಓಡಾಯ್ತಿದ್ದೀರಲ್ಲ. ಅಪ್ಕಮಿಂಗ್ ರ್ಯಾಪರ್ ಅಲ್ಲ ಬ್ರೋ, ಅಪ್ಕಮಿಂಗ್ ಆಟೋ ಎಕ್ಸ್ಪೋ. ಯಾರ್ಯಾರು ಕರೆಕ್ಟಾಗಿ ಹೇಳಿ, ಯಾರದು? ನಿಮಗೆ ಲೊಕೇಶನ್ ನೋಡಿ, ಇದು ಮೈನ್ ಎಲಿಪ್ಯಾಡ್ ಹೇಳಿದ್ದು, ಬಟ್ ನಿಮಗೆ ಗೊತ್ತಾಗಲ್ಲ, ಕಾಣಿಸೋದು ಇಲ್ಲ. ಲೊಕೇಶನ್ ಮಾತ್ರ ಕ್ರೇಜಿ ಅನ್ಕೊಳ್ಳಿ, ಕ್ರೇಜಿ ಆಗಿದೆಲ್ಲ ಲೊಕೇಶನ್. ನಿಂತಿರೋದಕ್ಕೆ ನೋಡಿ, ರೆಡ್ ಹಾಕೊಂಡು ನಿಂತಿರೋದು. ನೈಸ್ ರೋಡ್ ನೋಡಿ, ಆಕ್ಸಿಡೆಂಟ್ ಹೋಗಿದೆ ಅಲ್ಲಿ ನೋಡಿ ಗೈಸ್, ಏನೂ ಇಲ್ಲ ಅಲ್ಲಿ. ರಾಜಸ್ಥಾನ್ ಗಾಡಿ ಎಲ್ಲಿ ನೋಡ್ಕೊಬಿಟ್ಟು ನಾವು ಗಾಡಿ ಎಲ್ಲಿ ನೋಡ್ಕೊಂಡು ಬಿಟ್ಟವನೇ ಅದೇ ಗೊತ್ತಿಲ್ಲ. ಎದೊಳ್ತಾನೆ ಇಲ್ಲ ಅದು. 2 ಕ್ರೈನ ಎತ್ಕೊಬಿಟ್ಟೈತೆ. ಅಲ್ಲಿ ಕೆಳಗಡೆ ಮಣ್ಣು ನೋಡಿದ್ರೆ ಇಲ್ಲಿ ಅಲ್ಲಿ ಆಗ ಲಾರಿ ಕಡೆ ನೋಡಿ, ಇಲ್ಲಿ ಕ್ರೈನ್ ಹಾಕಿ ಎತ್ತಿರೋದು ಗೈಸ್. ಸದ್ಯ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ, ಆ ಕಡೆ ಸೈಡ್ ಡ್ಯಾಮೇಜ್ ಆಯ್ತು ಅಷ್ಟೇ. ಸೊ ಫೈನಲಿ ಗೈಸ್, ಎಲ್ಲ ಆಟೋ ಶೋ, ಊಟ ತಿಂಡಿ ನಿದ್ದೆ ಎಲ್ಲ ಆಯಿತು. ಫೋಟೋ ಶೂಟು ಆಯಿತು. ಉಲ್ಫು ಇವಾಗ ಬನ್ನರ್ಘಟ್ಟದಲ್ಲಿ ಡ್ರಾಪು, ಹಂಗೆ ಹೋಗಿದ್ದವ್ರ ಮನೆಗೆ, ಹಂಗೆ ಹೋಗ್ಬೇಕಲ್ಲ, ಹಂಗಾಗಿ ಪಾಂಡ ಮುಂದೆ ಹೋಗ್ತಿದ್ದಾರೆ. ನಾವು ಇನ್ನೇನಿಲ್ಲ ಗೈಸ್, ಹೋಗಿ ಮನೆಗೆ ಫಸ್ಟು ನಾವು ಯಾವಾಗಲೂ ಹೇಳ್ದಂಗೆ ಕಾರ್ ವಾಶ್ ಮಾಡಿ, ನಾವು ವಾಶ್ ಆಗಿ ಫಸ್ಟು ರೆಸ್ಟ್ ಮಾಡಬೇಕು ಮೇಯ್ನು. ಇವತ್ತು ಹೋಗಿದ್ದು ಆಟೋ ಎಕ್ಸ್ಪೋ ಬಂದು ಚೆನ್ನಾಗಿತ್ತು ಗೈಸ್, ಸ್ಯಾಟಿಸ್ಫೈಡ್. ಒಳ್ಳೆ ಕ್ರೌಡು ಇತ್ತು, ಚೆನ್ನಾಗಿದ್ರು, ಚೆನ್ನಾಗಿ ಎಂಕರೇಜ್ ಮಾಡಿದ್ರು ಹೇಳ್ಬೇಕಂದ್ರೆ ಎಲ್ಲರೂ. ಇವಾಗ ಮುಗಿಸ್ಕೊಂಡು ನೋಡಿ ಗೈಸ್, ಇವತ್ತಿನ ಲಾಗ್ ನೋಡಿ, ಒಳ್ಳೆ ಮಜಾ ಸಿಗುತ್ತೆ. ಏನಾರು ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬು ಎಲ್ಲ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು, ಬಾಯ್ ಬಾಯ್ ಗೈಸ್. ಸಿಗೋಣ ನೆಕ್ಸ್ಟ್ ಯಾವ್ದಾದ್ರು, ನೆಕ್ಸ್ಟ್ ಏನಾರು ಅಪ್ಡೇಟ್ ತೊಗೊಬರ್ತೀನಿ ಹೊಸ್ದಾಗಿ. ಬಾಯ್ ಬಾಯ್.